ವರ್ಷ ಆಯ್ತು. 3 ವರ್ಷ. 1 ವರ್ಷದಿಂದ ಜಗಳ ಆಡ್ಕೊಂಡ್ ದೂರ ಆಗಿದ್ದು. ನಾ ಇಬ್ರು ದೂರ ಆಗಿದ್ದೀವಿ. ಇವನೇ ಮಗ ಈಗ ನೋಡಿರಿ ಗಂಡದ ಕಡೆ ಬೆಳಗ ಕೊಡ್ತಲ್ಲ, ಹತ್ರಕ್ಕೂ ಸೇರಿಸ್ತಾ ಇಲ್ಲ. ಮಗನೂ ಅಲ್ಲ, ಅವಳು ಎಡ್ತಿನೂ ಅಲ್ಲ ಅಂತ ಹತ್ರಕ್ಕೆ ಬಿಡ್ತಲ್ಲ. ಒಳ ನರಸೀಪುರ ಸ್ಫೂರ್ತಿ. 3 ವರ್ಷ ಆಯ್ತು. ಈಗ ಹತ್ರಕ್ಕೆ ಹೋಗಕ್ಕೆ ಬಿಡ್ತಲ್ಲ, ಹತ್ರಕ್ಕೆ ಹೋಗಕ್ಕೆ ಬಿಡ್ತಲ್ಲ. ನಾವ್ ಪರಿಚಯ ಆಗಿ ಇಲ್ಲೇ ಇದ್ದು ಮನೆಯಲ್ಲೇ ಇದ್ದು ಜಗಳ ಆಡ್ಕೊಂಡು ಹೊಡ್ದು ಕುಡ್ದು ಕಳ್ಸನು ಸ. ಈಗ ನೋಡಿರಿ ಹತ್ರಕ್ಕೆ ಹೋಗಕ್ ಬಿಡ್ತಲ್ಲ. ಅವ್ರ ಭಾವನೆ ಬಿಡ್ತಲ್ಲ, ಹತ್ರಕ್ಕೆ ಹೋಗಿ ಗಂಡ ಕಡೆ ಹಿಡ್ಕೊಳಕ್ಕೆ ಬಿಡ್ತಲ್ಲ. ಪೂಜೆ ಮಾಡ್ಬೇಕು ಸ. ನಾನು ಇಡ್ತೆ ಅವನಿಗೆ ಹತ್ರಕ್ ಬಿಡ್ತಲ್ಲ, ಜೊತೆಗಿರ್ಲಿಲ್ಲ. ಜಗಳ ಆಡ್ಕೊಂಡ್ ಕಳ್ಸಿದ್ರು. ನಾನು ದೊಡ್ಡಮ್ಮ ಸ, ಅವ್ರ ದೊಡ್ಡಮ್ಮ ನಾನು. ಇವ್ರು ಚಲೋ ದಿನ ಜಗಳಾಡ್ಕೊಳ್ಳಾರ ಸ. ಜಗಳಾಡ್ಕೊಂಡ್ ಊರಿಗೆ ಬರೋರು. ಊರಿಗೂ ಬಂದು ಎಣ್ಣೆ ಕುಡ್ಕೊಂಡ್ ಹೊಡಿಯೋನು. ಅಪ್ಪ ಸಣ್ಣ ಮಗ ಹೊಡಿಬೇಡ, ಬಿಟ್ಟು ಹೋಗಪ್ಪ ಮನೇಲಿ ಅಂತ ನಾವ್ ಹೇಳ್ದಾಗ ಮನೇಲಿ ಬಿಟ್ಬಿಟ್ಟು ಇವ್ರು ಇದ್ರು. ಆಮೇಲೆ ಸ್ವಲ್ಪ ದಿನ ಬೆಂಗ್ಳೂರಲ್ಲಿ ಹೋಗ್ಬಿಟ್ಟ ಅವನು ಬೆಂಗ್ಳೂರ್ಗೆ ಹೋದ್ಮೇಲೆ ಬೆಂಗ್ಳೂರಲ್ಲಿ ಇದ್ಮೇಲೆ ಇನ್ನ ಅವಳು ನೋಡಾರ ಯಾರು ಸ ಹೇಳಿ? ಅವಳು ನೋಡಾರ ಯಾರು? ಯಾರ್ದು? ಸ್ಫೂರ್ತಿ. ಕಾಲೇಜಲ್ಲಿ ಓದ್ಬೇಕಾರೆ ಲವ್ ಮಾಡಿ ಮದ್ವೆ ಆಗಿತ್ತು ಸ. ತಾಯಿ ಮನೇಲಿ ಇಲ್ಲೇ ಇದ್ರು. ಅವ್ರ ಮನೇಲೆ ಬಾಣಿತನೂ ಮಾಡಿಸ್ತಾ ಹೋಗವ. ಇಲ್ಲೇ ಬಾಣಿತನ ಎಲ್ಲ ಮಾಡಿ ಇಲ್ಲೇ ವಸತಿ ನೀರಿಸ್ಕೊಂಡು ಆಮೇಲೆ ಇವ್ರು ಬೆಂಗ್ಳೂರ್ಗೆ ಹೋದ. ಬಿಟ್ಟು ಹೋದ್ಮೇಲೆ ಇವ್ರು ತಾತೆ ಏನೋ ಸೊಸೆ ಜಗಳಾಡ್ಕಂದ್ರೆ ಏನೋ. ಆಮೇಲೆ ಅಪ್ಪನ ಮನೆಗೆ ಬರ್ತಿದ್ವು. ಅವ್ರ ತಾಯಿ ಮನೇಲಿ ಇತ್ತು. ಅವರು ಈಗ ಏನು ಇಲ್ಲ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾವ್ರಲ್ಲ ಸ. ಅವಳಿಗೆ ನ್ಯಾಯ ಕೊಡಿ ಅಷ್ಟೇ, ಇನ್ನೇನು ಬೇಡಿ ನಮಗೆ. ಮಂಜಮ್ಮ.